ಅಂದ್ರೆ 3 ದಿನ ಫ್ಯಾನ್ಸ್ಗೆ ಸೀಮಿತವಾಗಿರುತ್ತೆ, ಅದಾದ್ಮೇಲೆ ಫ್ಯಾಮಿಲಿ ಆಡಿಯನ್ಸ್ ಅಂತ ಬರ್ತಾರೆ. ಸಿನಿಮಾ ಗೆಲ್ಲೋದು ಅಲ್ಲಿ ಅಂತ ನೀವು ಅಪ್ಡೇಟೇ ಮಾಡ್ಕೊಂಡಿಲ್ಲ ಸಿನಿಮಾ ಸರ್. ಮಾರ್ನಿಂಗ್ ಶೋ ಅಲ್ಲಿ ಸರಿ ಇಲ್ಲ ಅಂದ್ರೆ ಸೆಕೆಂಡ್ 9 ಗಂಟೆ ಒಬ್ಬ ಅಭಿಮಾನಿ ಕಾಣಲ್ಲ ಅಲ್ಲಿ. ಹುಡುಕ್ತಾ ಇರ್ಬೇಕು ದುರ್ಬಿನ್ ಹಾಕೊಂಡು ನಾವು. ಎಲ್ಲಯ್ಯ ಇಲ್ಲೇ ಇದ್ರಲ್ಲಯ್ಯ, ಎಲ್ಲ ಭರವಸೆ ಕೊಟ್ರಲ್ಲಯ್ಯ, ನಿಮ್ಮನ್ನ ನಂಬ್ಕೊಂಡು ಬಂದ್ವಲ್ಲಯ್ಯ, ಓಡಬಿಟ್ರಲ್ಲಯ್ಯ ಆಗ್ಬಿಟ್ಟು ಯಾರು ಬರಲ್ಲ ಸರ್. ಯಾವಾಗ್ಲೂ ಒಂದು ತಿಳ್ಕೊಳ್ಳಿ, ಆಸ್ ಲಾಂಗ್ ಆಸ್ ಯು ಆರ್ ಡೂಯಿಂಗ್ ಅ ಸಕ್ಸಸ್ಫುಲ್ ಫಿಲ್ಮ್ ಯು ಹ್ಯಾವ್ ಎವ್ರಿ ಒನ್. ಅಂಡ್ ಆ ಫ್ಯಾನ್ಸ್ಗೂ ಏನಾರು ಕೊಡ್ಲೇಬೇಕಲ್ಲ. ಹಾಗಂತ ಅವ್ರು ಇದಾರಂತ ಇದ್ರೊಳಗೆ ನಾನು ಏನೇನೋ ಮಾಡ್ಕೊಂಡು ಕೂರಕ್ಕಾಗುತ್ತೆ. ಹಾಗೆ ನೋಡಕ್ ಹೋದ್ರೆ ವಿಕ್ರಾಂತ್ ರೋಣ ಅನ್ನೋ ಸಿನಿಮಾಗಳು ಎಷ್ಟು ಅದ್ಭುತವಾಗಿದೆ ಸಿನಿಮಾ. ಅದು ಫ್ಯಾನ್ಸ್ಗೆ ಕೆಲವ್ರಿಗೆ ಇಷ್ಟ ಆಗ್ಲಿಲ್ಲ ಸಿನಿಮಾ, ತುಂಬಾ ಸ್ಲೋ ಇದೆ ಅನ್ನಿಸ್ತು, ಅವ್ರಿಗೆ ಆಕ್ಷನ್ ಇಲ್ಲ, ಸರ್ ನಂಗೆ ತೋರಿಸಿಲ್ಲ, ಏನೇನೋ ಇರುತ್ತೆ ಅವ್ರಿಗೆ. ಹಾಗಂತ ಕಳಪೆ ಸಿನಿಮಾ ಅಲ್ಲ, ಅದು ಒಳ್ಳೆ ಸಿನಿಮಾ. ಅದು ಇಟ್ಸ್ ಲವ್ಲಿ ಸಿನಿಮಾ, ಒನ್ ಆಫ್ ಮೈ ಫೇವ್ರೆಟ್ ಫಿಲ್ಮ್ಸ್. ಅದು ಆಗ್ತವೆ ಎಲ್ಲದು ಅವ್ರ ಮೇಲೆ. ಈಗ ಅಭಿಮಾನಿಗಳು ಇದಾರೆ ಅನ್ನೋದೇನಿದೆ ಗೊತ್ತಾ ಸರ್, ಅದು ಒಂದು ಜಸ್ಟ್ ಒಂದು ಸ್ಮಾಲ್ ಅಶ್ಯೂರೆನ್ಸ್ ಸರ್. ಅದು ಅವ್ರ ಮೇಲೆ ಅಷ್ಟು ಜವಾಬ್ದಾರಿ ಕೂರಿಸ್ಬಾರ್ದು. ನನ್ನ ಫ್ಯಾನ್ಸ್ ಇದ್ದಾರೆ ನೋಡ್ಕೋತಾರೆ ಅನ್ನೋ, ಅದು ತಪ್ಪಾಗುತ್ತೆ. ನಾನು ಬರೀ ಫ್ಯಾನ್ಸ್ ಇಟ್ಕೊಂಡು ಸಿನಿಮಾ ಮಾಡಲ್ಲ ಸರ್. ನನಗೆ ನಾಳೆ ನೀವು ನನ್ನ ಸಿನಿಮಾ ಇಷ್ಟ ಪಡಕ್ ಬಂದ್ರೆ ನೀವು ನನ್ನ ಹೊಸ ಅಭಿಮಾನಿ ಅಂತ ತಗೊಂತೀನಿ. ನನಗೆ ಅದು ಬೇಕು ಸರ್. ನನ್ನ ಸಿನಿಮಾ ಇಂಪ್ರೆಸ್ ಮಾಡ್ಬೇಕು ನೀನು, ನಿಮ್ಮನ್ನ. ಕರೆಕ್ಟ್. ಅಂಡ್ ಇಡೀ ವರ್ಷ ನೀವು ನನ್ನ ಅಭಿಮಾನಿ ಅನ್ಕೊಂಡು ಓಡಾಡೋದ್ ಬೇಕಾಗಿಲ್ಲ. ಮೊದಲನೇ ದಿನ ಬರ್ತಿರಲ್ಲ ಪಿಕ್ಚರ್, ಅದು ಸಾಕು ನನಗೆ, ಅದೇ ನನ್ನ ಅಭಿಮಾನ. ಅದರ್ವೈಸ್ ಐ ಡೋಂಟ್ ಬಿಲೀವ್ ಇನ್ ಆಲ್ ದಟ್ ಅನ್ನೆಸೆಸರಿ ಪ್ರೊಫೆಸೀಸ್ ಆಫ್ ಸೆಲೆಬ್ರೇಟಿಂಗ್ ಬರ್ತ್ಡೇಸ್, ಗಾರ್ಲ್ಯಾಂಡಿಂಗ್, ಸ್ಟಾರ್ಸು, ಅದೆಲ್ಲ ನಂಬಲ್ಲ.